ಇಳಕಲ್ನಲ್ಲಿ ಸುಡುವ ಬಿಸಿಲು, ಹೈರಾಣಾದ ಜನತೆ. ರಸ್ತೆಗಳು ಬಿಕೋ, ಜ್ಯೂಸ್ ಅಂಗಡಿಗಳು ಫುಲ್. ಇಳಕಲ್ನಲ್ಲಿ ಈಗ ಸೂರ್ಯನದ್ದೇ ದರ್ಬಾರ್. ಇಳಕಲ್ ಬಿಸಿಲ ಝಳಕ್ಕೆ ತತ್ತರಿಸಿದ ಜನತೆ, ತಂಪು ಪಾನೀಯಗಳ ಮೊರೆ ಹೋದ ಸಾರ್ವಜನಿಕರು. ಬಿಸಿಲಿನ ಬೇಗೆ, ತಂಪು ಪಾನೀಯಗಳ ಮೊರೆ ಹೋದ ಇಳಕಲ್ ಮಂದಿ. ಕಲೆ ಮಟ್ಟಕ್ಕೆ ಏರಿದ ಇಳಕಲ್ ತಾಪಮಾನ, ಮನೆಯಿಂದ ಹೊರಬರಲು ಜನ ಹಿಂದೇಟು. ಇಳಕಲ್, ಈಗ ಸೂರ್ಯನ ಪ್ರತಾಪ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ಮೇ ತಿಂಗಳ ಪ್ರಾರಂಭದಿಂದಲೇ ತಾಪಮಾನವು ದಾಖಲೆ ಮಟ್ಟ ತಲುಪುತ್ತಿದ್ದು, ನಗರದ ಜನತೆ ಬಿಸಿಲಿನ ಬೇಗೆಯಿಂದ ಸುಸ್ತಾಗಿ ಹೋಗಿದ್ದಾರೆ. ಇಳಕಲ್ ನಗರದಲ್ಲಿ ಈಗ ಸೂರ್ಯನ ಅಟ್ಟಹಾಸ ಶುರುವಾಗಿದೆ. ಹೌದು, ಬೆಳಗ್ಗೆ 10 ಗಂಟೆಯಾಗುತ್ತಿದ್ದಂತೆ ಸೂರ್ಯ ತನ್ನ ಪ್ರತಾಪ ತೋರಿಸಲು ಆರಂಭಿಸುತ್ತಾನೆ. ಮಧ್ಯಾಹ್ನವಾಗುವಷ್ಟರಲ್ಲಿ ತಾಪಮಾನವು 38 ರಿಂದ 40 ಡಿಗ್ರಿ ಸೆಲ್ಸಿಯಸ್ಗೆ ತಲುಪುತ್ತಿದ್ದು, ಜನರಿಲ್ಲದೆ ರಸ್ತೆಗಳು ಮಧ್ಯಾಹ್ನದ ವೇಳೆಗೆ ಬಿಕೋ ಎನ್ನುತ್ತಿವೆ. ಈ ಸುಡುವ ಬಿಸಿಲಿನಿಂದ ಪಾರಾಗಲು ನಗರದ ಜನತೆ ಈಗ ನೈಸರ್ಗಿಕ ತಂಪು ಪಾನೀಯ ಹಾಗೂ ಜ್ಯೂಸ್ಗಳ ಮೊರೆ ಹೋಗಿದ್ದಾರೆ. ಬೇಸಿಗೆಯ ಬಾಯಾರಿಕೆ ನೀಗಿಸಲು ರಸ್ತೆ ಬದಿಯ ಕಬ್ಬಿನ ಹಾಲಿನ ಗಾಡಿಗಳ ಮುಂದೆ ಜನ ಸಾಲುಗಟ್ಟಿ ನಿಲ್ಲುತ್ತಿರುವುದು ಸಾಮಾನ್ಯವಾಗಿದೆ. ಕರ್ಬೂಜ, ಕಲ್ಲಂಗಡಿ ಮತ್ತು ಮೂಸಂಬಿ ಜ್ಯೂಸ್ಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ. ಮಧ್ಯಾಹ್ನದ ಹೊತ್ತಿನಲ್ಲಿ ಬಿಸಿಲಿನ ತಾಪ ಅತಿಯಾಗಿರುವುದರಿಂದ ಸಾರ್ವಜನಿಕರು ಮನೆಯಿಂದ ಹೊರಬರಲು ಹಿಂದೇಟು ಹಾಕುತ್ತಿದ್ದಾರೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ಸ್ವಲ್ಪ ಮಟ್ಟಿಗೆ ಕುಂಠಿತಗೊಂಡಿದೆ. ಬಹುತೇಕ ಜನರು ಸಂಜೆಯ ತಂಪಾದ ವಾತಾವರಣದಲ್ಲಿಯೇ ಹೊರಬಂದು ತಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸಿಕೊಳ್ಳುತ್ತಿದ್ದಾರೆ. ಬಿಸಿಲು ಎಷ್ಟೇ ಇದ್ದರೂ ತಂಪು ಪಾನೀಯಗಳನ್ನು ಸವಿಯುತ್ತಾ ಈ ಬೇಸಿಗೆಯನ್ನು ಕಳೆಯಲು ಇಲ್ಲಿನ ಜನ ಸಜ್ಜಾಗಿದ್ದಾರೆ.